ಸ್ಯಾರಿನಲ್ಲಿ ನೋಡಿ ಯಾವ ರೀತಿ ಲಾಂಗ್ ಡಿಸೈನರ್ ಫ್ರಾಕ್ ಹೊಲಿಯೋದು ಅಂತ ತೋರಿಸ್ತೀನಿ ನೋಡಿ. ಅವ್ರಿಗೆ ಈ ಥರ ಸ್ಲೀವ್ಸ್ ಬೇಕಂತೆ. ವಿಡ್ತ್ ಬಂದುಬಿಟ್ಟು ಅವ್ರಿಗೆ ಫುಲ್ ಲೆಂತ್ 14 ಇಂಚಿದೆ, ಲೆಂತ್ 14 ಮತ್ತು ವಿಡ್ತ್ ಬಂದುಬಿಟ್ಟು ಅವ್ರಿಗೆ 96 ಚೆಸ್ಟ್ ಮೆಜರ್ಮೆಂಟು. ಅದಕ್ಕೆ 9 ಬರಬೇಕು. ಅದಕ್ಕೆ ನಾನು ವಿಡ್ತ್ ಮಾರ್ಜಿನು ಸೇರಿಸಿ 2 ಇಂಚು 11 ತೊಗೊಂಡಿದ್ದೀನಿ ನೋಡಿ. 11 ಲೆಂತ್ ಬಂದುಬಿಟ್ಟು 14 ಇಂಚು. ನೆಕ್ ಶೇಪ್ ಬರಬೇಕು. ಇದಕ್ಕೆ ಶೋಲ್ಡರ್ 7 ತಗೊಳ್ಳೋಣ. ನಾನು ಫ್ರಂಟು ಬ್ಯಾಕ್ ಎರಡು ಒಂದೇ ಸರಿ ಮಾರ್ಕ್ ಮಾಡ್ತಾಯಿದ್ದೀನಿ. ಶೋಲ್ಡರ್ ಬಂದುಬಿಟ್ಟು ಬೋಟ್ ನೆಕ್ ಅದಕ್ಕೆ 7 ಮತ್ತು ಆರ್ಮೋಲು ಸಹ ಸೇಮ್ 7 ತಗೊಳ್ತಾ ಇದ್ದೀನಿ. ಅದು ಅವ್ರಿಗೆ ಆರ್ಮೋಲ್ 7 ಮತ್ತು ಶೋಲ್ಡರ್ 7 ನೋಡಿ. ಫ್ರಂಟು ಬ್ಯಾಕ್ ಎರಡು ಒಂದೇ ಸರಿ ಹಾಕ್ಕೊಂಡಿದ್ದೀನಿ. ಮತ್ತು ಅವ್ರಿಗೆ ನೆಕ್ ಬಂದುಬಿಟ್ಟು 4, ಶೋಲ್ಡರು 3 ಇದೆ. ಟೋಟಲ್ ಬಂದುಬಿಟ್ಟು 7 ಇಂಚು ಫುಲ್ ಶೋಲ್ಡರು. ಮತ್ತು ಫ್ರಂಟ್ ನೆಕ್ ಬಂದುಬಿಟ್ಟು 5 ತಗೊಳ್ತಾ ಇದ್ದೀನಿ. ಕಟ್ ವರ್ಕ್ ಶೇಪ್ ತಗೊಳ್ಬೇಕು. ಇವಾಗ ರೌಂಡ್ ಮಾಡ್ಕೊತೀನಿ ಅವ್ರಿಗೆ. ಮತ್ತು ಅದಕ್ಕೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿ ಆಮೇಲೆ ಕಟ್ ವರ್ಕ್ ಶೇಪು ಹೊಲಿಯುವಾಗ ನಿಮ್ಗೆ ತೋರಿಸ್ತೀನಿ ಯಾವ ಥರ ಅಂತ. ಫ್ರಂಟ್ ಆರ್ಮೋಲ್ ಬಂದುಬಿಟ್ಟು 1 ಇಂಚು, ಬ್ಯಾಕ್ ಬಂದುಬಿಟ್ಟು 1.5 ಇಂಚು ಆರ್ಮೋಲು. ಆರ್ಮೋಲ್ ಹಾಕೋದು ಗೊತ್ತಿದೆ ಅಂದ್ಕೊತೀನಿ. ಗೊತ್ತಿಲ್ಲ ಅಂತಂದರೆ ತೋರಿಸ್ತೀನಿ ನೋಡಿ. ಹಂಗೆ ಇದರಲ್ಲಿ ಆರ್ಮೋಲ್ ಯಾವ ರೀತಿ 1 ಇಂಚು ಫ್ರಂಟು ಮತ್ತು 1.5 ಇಂಚು ಬ್ಯಾಕ್ ಸೈಡ್ ಹಾಕೋದು ಅಂತ. 1 ಇಂಚು ಬ್ಯಾಕ್ ಸೈಡ್ 1.5 ಇಂಚು ನೋಡಿ. ಇಲ್ಲಿ 1 ಇಂಚು ಫ್ರಂಟ್ಗೆ 1.5 ಇಂಚು. ಒಂದೇ ಸರಿ ನಾನು ಫ್ರಂಟು ಬ್ಯಾಕ್ ಎರಡು ಒಂದೇ ಸರಿ ಕಟ್ ಮಾಡ್ಕೊತಾ ಇದ್ದೀನಿ. ಸಪೋಸ್ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಫ್ರಂಟೇ ಸಪ್ರೇಟು ಬ್ಯಾಕೇ ಸಪ್ರೇಟು ಕಟ್ ಮಾಡ್ಕೊಳ್ಬೋದು. ಕಟ್ ಮಾಡೋವಾಗ ಮಾತ್ರ ಹಿಂದೆ ಮುಂದೆ ಅದು ಯಾವುದು ಕಟ್ ಮಾಡ್ಕೊಳ್ದಿರೋ ಈ ಥರ ನಾವು ನೋಡಿ ಹಾಕ್ಕೊಳ್ಬೇಕು ನೋಡಿ. ಪ್ರಿನ್ಸಸ್ ಕಟ್ಗೆ 3.5ಗೆ ಮಾರ್ಕ್ ಮಾಡ್ಕೊತೀನಿ ಡಾಟ್ ಹಿಡಿಯೋದಕ್ಕೆ. ಮತ್ತು ಅವ್ರಿಗೆ ಅಪೆಕ್ಸ್ ಪಾಯಿಂಟ್ ಬಂದುಬಿಟ್ಟು 10 ಬರ್ತೈತೆ. 10 ಇದೆ. ಅದು ಉಕ್ಸ್ ಹತ್ರ 3.5ಗೆ ಮಾರ್ಕ್ ಮಾಡ್ಕೊಳ್ಬೇಕು. ಅದು ಮಾರ್ಕ್ ಮಾಡಿಕೊಂಡು ಮತ್ತು ಅಪೆಕ್ಸ್ ಪಾಯಿಂಟ್ 10 ಬರೋ ಥರ ನೋಡಿಕೊಂಡು ಅವ್ರಿಗೆ ಕಪ್ ಶೇಪು ಕರೆಕ್ಟಾಗಿ ಕೂರೋ ಥರ ಆಗಬೇಕು ನಾವು ನೋಡಿ. ಪ್ರಿನ್ಸಸ್ ಕಟ್ಟು ಬಂದಿಲ್ಲ ಅಂತಂದರೆ ನಿಧಾನವಾಗಿ ನೋಡಿ ಈ ಥರ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ 4 ಇಂಚ್ಗೆ. ಮತ್ತು ಅದು ಆರ್ಮೋಲ್ ಇದೆ ಅಲ್ವಾ, ಅದಕ್ಕೆ ಕನ್ವರ್ಟ್ ಮಾಡಬೇಕು ಪ್ರಿನ್ಸಸ್ ಕಟ್ ಶೇಪು. ಆವಾಗ ನಮಗೆ ನೀಟಾಗಿ ಬರ್ತೈತೆ ನೋಡಿ. ಇದಕ್ಕೆ ಪ್ರಿನ್ಸಸ್ ಕಟ್ ಶೇಪ್ ತೋರಿಸ್ತೀನಿ ನೋಡಿ. ಇವಾಗ ಮಾರ್ಕ್ ಮಾಡ್ತಾ ಇದ್ದೀನಿ ಪ್ರಿನ್ಸಸ್ ಕಟ್ ಶೇಪು. ಮತ್ತು ಇದು ಕಟ್ ಮಾಡುವಾಗ ಪ್ರಿನ್ಸಸ್ ಕಟ್ಟು ಹಿಂದೆ ಬ್ಯಾಕ್ ಪಾರ್ಟ್ ಕಟ್ ಆಗದೇ ಇರೋ ಥರ ನೋಡಿಕೊಂಡು ನೀವು ಕಟ್ ಮಾಡಿ. ಇಲ್ಲಾಂತಂದರೆ ಮತ್ತೆ ಎರಡು ಕಟ್ ಮಾಡಿಬಿಟ್ರೆ ಮತ್ತೆ ನೀವು ಸಪ್ರೇಟಾಗಿ ನೋಡಿ ಇನ್ನೊಂದು ಬ್ಯಾಕ್ ಪಾರ್ಟಿಗೆ ಸಪ್ರೇಟ್ ಕಟ್ ಮಾಡ್ಕೊಳ್ಬೇಕಾಗ್ತೈತೆ. ಡಾರ್ಕಾಗಿ ಮಾಡಬೇಕಾ ನೋಡಿ. ಇದ್ರಲ್ಲಿ ಕಟ್ ಮಾಡಿದ್ದೀನಿ. ಶೇಪ್ ಆ ಥರ ತಗೊಳ್ಳಿ. ನೀಟಾಗಿ ಬಂದಿದೆ ಅಂದ್ಕೊತೀನಿ. ಬಟ್ ನೈಟಿದು ವಿಡಿಯೋ ಮಾಡ್ತಾ ಇರೋದ್ರಿಂದ ಅಷ್ಟೊಂದು ಕಾಣ್ತಾ ಇಲ್ಲ. ಬಟ್ ಅಬ್ಸರ್ವ್ ಮಾಡಿ ನೋಡಿ ಕಟ್ ಮಾಡ್ಕೊಳ್ಳಿ. ಇವಾಗ ಅದನ್ನು ಫ್ರಂಟು ಪ್ರಿನ್ಸಸ್ ಕಟ್ಟು ಮತ್ತು ನೆಕ್ಕು ಶೋಲ್ಡರು ಎಲ್ಲ ಬ್ಯಾಕ್ ಕಟ್ ಮಾಡಬೇಡಿ. ನೀವು ಸಪ್ರೇಟ್ ಕಟ್ ಮಾಡ್ಕೊಳ್ಬೋದು. ನಾನು ಒಂದೇ ಸರಿ ಕಟ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವುದಾದ್ರೂ ಡಿಸೈನ್ಸ್ ಬೇಕು ಅಂತಂದರೆ ನನಗೆ ಬೇಕಾದರೆ ಈ ಥರ ಡಿಸೈನ್ಸ್ ಬೇಕು ಅಂತ ಕಾಮೆಂಟ್ ಮಾಡಿದ್ರೆ ನಾನು ಆ ಥರ ಡಿಸೈನ್ಸು ನಿಮ್ಗೆ ಶೇರ್ ಮಾಡ್ತೀನಿ. ಬಟ್ ನಾನು ಟೈಲರಿಂಗ್ ಕ್ಲಾಸ್ ಮಾಡೋದ್ರಿಂದ ನಮಗೆ ಸ್ವಲ್ಪ ಟೈಮ್ ಅಡ್ಜಸ್ಟ್ ಆಗ್ತಾಯಿಲ್ಲ. ಅದಕ್ಕೆ ಸ್ವಲ್ಪ ವಿಡಿಯೋ ಹಾಕೋದು ಲೇಟ್ ಆಗ್ಬೋದು. ಬಟ್ ನೀವು ಸಪೋರ್ಟ್ ಮಾಡಿದ್ರೆ ಖಂಡಿತ ಶೇರ್ ಮಾಡ್ತೀನಿ ಪ್ರತಿಯೊಂದು ವಿಡಿಯೋನು ನಿಮಗೆ. ಆರ್ಮೋಲ್ ಕಟ್ ಮಾಡ್ಕೊಳ್ಳಿ ಎಲ್ಲ ಒಂದೇ ಟೈಮು. ಬ್ಯಾಕು ಫ್ರಂಟು ಒಂದೇ ಸರಿ ಕಟ್ ಮಾಡ್ಕೊಂಡು ಮತ್ತು ಫ್ರಂಟ್ ಶೇಪ್ ತೆಗೆಯೋ ಮಾತ್ರ 1 ಇಂಚಿಗೆ ಅದು ಬ್ಯಾಕ್ ಸಪ್ರೇಟ್ ಕ್ಲಾತ್ ತೆಗೆದುಬಿಟ್ಟು ಆಮೇಲೆ ಫ್ರಂಟ್ ಮಾತ್ರ 1 ಇಂಚಿಗೆ ಶೇಪ್ ತಗೊಳ್ಳಿ. ಅದು ಮತ್ತೆ ಎಲ್ಲ ಒಂದೇ ಸರಿ ಕಟ್ ಮಾಡಿಬಿಟ್ರೆ ಮತ್ತೆ ಕೆಳಗಡೆ ಶೇಪ್ ಹೋಗ್ಬಿಡ್ತೈತೆ. ಆ ಥರ ಮಾಡಬೇಡಿ ನೋಡಿ. ಆ ಥರ ತಗೋಬಿಟ್ಟು ಸ್ವಲ್ಪ ಒಂಚೂರು ಎರಡು ಮೇಲೆ ಫ್ರಂಟಿಗೆ ಮಾತ್ರ ತೆಗೆದುಬಿಟ್ಟು ಒಂದು 1/2 ಇಂಚಿಗೆ ಮಾತ್ರ ಶೇಪ್ ತಗೊಳ್ಳಿ. ನೀಟಾಗಿ ಬರ್ತೈತೆ ಆಗ. ನೋಡಿ ಓಪನ್ ಮಾಡಿ ತೋರಿಸ್ತೀನಿ. ಫ್ರಂಟ್ ಆಯಿತು, ಅದು ಫ್ರಂಟ್ ಆಗಿದೆ. ಬ್ಯಾಕ್ ಬಂದ್ಬಿಟ್ಟು ಸೇಮ್ ಫ್ರಂಟ್ ಎಷ್ಟಿದೆಯೋ ನೆಕ್ ಬಿಡ್ತು ಅಷ್ಟೇ ಮಾಡ್ಕೊಳ್ಳಿ. 4 ಇಂಚಿಗೆ ಮಾರ್ಕು. ಶೋಲ್ಡರ್ ಅವ್ರಿಗೆ 3 ಸಾಕು. ಡೌನಿಂಗ್ ಬಂದುಬಿಟ್ಟು 3.5 ತಗೊಳ್ತಾ ಇದ್ದೀನಿ. ಇಲ್ಲೂ ಸಹ ನಾವು ಥ್ರೆಡ್ಡು ಇಲ್ಲಾಂತಂದರೆ ನಮ್ಮ ಬಟನ್ ಬೇಕಂದರೆ ಬಟನ್ ಮಾಡ್ಕೊಳ್ಬೋದು. ಅದು ಲಾಂಗ್ ಫ್ರಾಕಿಗೆ ಆಗಿದ್ದಕ್ಕೆ ನಾನು 9.5 ಮಾಡ್ತಾಯಿದ್ದೀನಿ ಅವ್ರಿಗೆ.
ಡೌನಿಂಗು. ಇಲ್ಲಿ ಡೈಮಂಡ್ ಶೇಪ್ ಬರಬೇಕಂತೆ ಅವ್ರಿಗೆ. ಡೈಮಂಡ್ ಶೇಪ್ ಬೇಕಾಗಿರೋದ್ರಿಂದ ನೋಡಿ, ಡೈಮಂಡ್ ಶೇಪು ಗೊತ್ತಿದೆ ಅಂದ್ಕೊಳ್ತೀನಿ. ಡೈಮಂಡ್ ಶೇಪು ಡಿಸೈನ್ ನೀವು ತಗೊಳ್ಳಿ. ಟ್ರಯಾಂಗಲ್ ಶೇಪ್ ಬರ್ತಲ್ವ ಆ ಥರ ನೋಡಿ, ಆ ರೀತಿ ಮಾರ್ಕ್ ಮಾಡಿಕೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ. ಮೇಲೆ ರೌಂಡ್ ನೆಕ್ಕೆ. ಅದಕ್ಕೆ ಲೇಸ್ ಥರ ನಾವು ಡಿಸೈನರ್ಗೆ ಕ್ಲಾತಾಗಿ ಡೋರಿ ಮಾಡ್ಕೊಂಡ್ರೆ ನೋಡೋಕೆ ಚೆನ್ನಾಗಿ ನೀಟ್ ಕಾಣಿಸ್ತೈತೆ. ಅದು ಡೋರಿ ಮಾಡೋವಾಗ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಆ ಥರ ಡೈಮಂಡ್ ಶೇಪು ಕಟ್ ಮಾಡಿ ನೋಡಿ, ಕಟ್ ಮಾಡಿದ್ದೀನಿ. ಈಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ, ಬ್ಯಾಕ್ ಸೈಡು ನೋಡಿ ಆ ಥರ ಫುಲ್ಲು ಬರ್ತೈತೆ ಬ್ಯಾಕ್ ಸೈಡು. ಇಲ್ಲಿ ಒಲೆಯುವಾಗ ನಾವು ಈ ಥರ ಬಂದು ಓಪನ್ ಮಾಡಿಕೊಂಡು ಮೇಲೆ ರೌಂಡ್ ನೆಕ್ಕು, ಕೆಳಗಡೆ ಡೈಮಂಡು. ಒಲೆಯುವಾಗ ಮಾತ್ರ ನಾವು ಅಲ್ಲಿ ಮಟನ್ ಬೇಕು ಅಂತಂದರೆ ಅದಕ್ಕೆ ಸೇರಿಸಿ ಹೊಲ್ಕೊಳ್ಬೇಕು. ಇಲ್ಲಾಂದರೆ ಡೋರಿ ಬೇಕಂದರೆ ಡೋರಿ ಕ್ಲಾತ್ ರೆಡಿ ಮಾಡ್ಕೊಂಡು ಅದಕ್ಕೆ ಅಟ್ಯಾಚ್ ಮಾಡಿ ಹೊಲ್ಕೊಂಡ್ರೆ ಒಂದೇ ಸರಿ ಫುಲ್ ಫಿನಿಶಿಂಗ್ ಆಗ್ತೈತೆ. ನೋಡಿ, ಇವಾಗ ಫ್ರಂಟ್ ಪಾರ್ಟ್ ತೋರಿಸ್ತೀನಿ. ಪ್ರಿನ್ಸಸ್ ಕಟ್ಟು ಬಂದಿದೆ ಅಲ್ವಾ, ಎರಡು ಒಟ್ಟಿಗೆ ಹಾಕಿ ತೋರಿಸ್ತೀನಿ ರೀ. ನೋಡಿ, ಈ ರೀತಿ ಆ ರೀತಿ ಬರ್ತೈತೆ. ಅದು ಮೇಲೆ ಕಟ್ ವರ್ಕ್ ಶೇಪ್ ಬರಬೇಕಂತೆ. ಅದಕ್ಕೆ ಕ್ಯಾನ್ವಾಸ್ಗೆ ಅಟ್ಯಾಚ್ ಮಾಡಿ ಕ್ಯಾನ್ವಾಸ್ ಇಟ್ಟ ಮೇಲೆ ಮಾರ್ಕ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಮಾಡ್ತೀನಿ. ಒಂದೇ ಸರಿ ಇದಕ್ಕೆ ನಾವು ಕಟ್ ಮಾಡಿಬಿಟ್ಟು ಕ್ಯಾನ್ವಾಸ್ ಮೈನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಬೋದು, ಬಟ್ ಅಷ್ಟೊಂದು ನೀಟ್ ಬರಲ್ಲ ಅಂತಾರೆ ಅಂದ್ಬಿಟ್ಟು ಅದಕ್ಕೆ ಕ್ಯಾನ್ವಾಸ್ ಆದರೆ ಸ್ವಲ್ಪ ನೀಟಾಗಿ ಕೂರ್ತೈತೆ. ಅದಕ್ಕೆ ಆ ರೀತಿಯಾಗಿ ಕಟ್ ಮಾಡ್ತೀನಿ ಅಷ್ಟೇ. ಸ್ಟಿಚಿಂಗು ನೆಕ್ಸ್ಟ್ ವೀಡಿಯೋದಲ್ಲಿ